ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತು ರಾಗಿದು ಸಂಡಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಪ್ಪಳ ರಾಗಿ ಮಾಲ್ಟ್ ಮಾಡೈತೆ, ಇವತ್ತು ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ರಾಗಿದು ಶೋಧಿಸ್ಕೊಂಡಿರೋದು ಪೌಡ್ರು, ಬಿಳಿ ಪೌಡ್ರು. ಇದರಲ್ಲಿ 1.5 ಲೋಟ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ಗೆ 1/4 kg, 1.5 ಲೋಟಕ್ಕೆ 400 ಗ್ರಾಮ್ ಹಸಿಟ್ಟದು, 100 ಗ್ರಾಮ್ ಸಬ್ಬಕ್ಕಿ, 1 ಟೇಬಲ್ ಸ್ಪೂನು ಎಳ್ಳು, ಬಿಳಿ ಎಳ್ಳು, 1 ಟೇಬಲ್ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕಾದಿದೆ, 100 ಗ್ರಾಮ್ನಷ್ಟು ಸಬ್ಬಕ್ಕಿ ಹಾಕೋಣ. ಅದು ಬೇಯಬೇಕದು, ಚೆನ್ನಾಗಿ ಬೆಂದ ಮೇಲೆ ಹಿಟ್ಟನ್ನ ಕದರಿ ಬಿಡೋಣ. ಇದು 1/4 ಲೀಟ್ರದ್ದು ಲೋಟ. ಇದು 1/4 ಲೀಟ್ರಲ್ಲಿ 10 ಗ್ಲಾಸ್ ಹಾಕಿದ್ದೀನಿ, ಅಂದರೆ 2.5 ಲೀಟ್ರ್ ಹಾಕಿದ್ದೀನಿ. ಇದು 1.5 ಲೋಟ ಹಸಿಟ್ಟು, 400 ಗ್ರಾಮ್ ಹಸಿಟ್ಟಿಗೆ. ಈಗ 2.5 ಲೀಟ್ರ್ ನೀರಿನಲ್ಲಿ 2 ಲೀಟ್ರ್ ನೀರು ಒಲೆ ಮೇಲೆ ಇಟ್ಟಿದ್ದೀನಿ. ಇನ್ನು ಅರ್ಧ ಲೀಟ್ರ್ ನೀರಿನಲ್ಲಿ ಇದನ್ನು ಕರ್ಕೊತೀನಿ. ಸಬ್ಬಕ್ಕಿ ಬೆಂದಿದೆ, ಇವಾಗ ಬೆಂದಿದೆ. ಇಟ್ಟು ಕಲಿಸ್ಕೊಂಡಿದ್ದೀವಿ, ನಿಧಾನವಾಗಿ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೀವು ಉಪ್ಪು ಹಾಕ್ಬೇಕಾದ್ರೆ ನಾವು ಹಸಿಟ್ಟು ಎಷ್ಟು ಇಟ್ಕೊಂಡಿರ್ತೀವೋ ಅದಕ್ಕೆ ಮಾತ್ರ ಉಪ್ಪು ಹಾಕಬೇಕು. ನೀರಿಗೆ ಲೆಕ್ಕ ಇಟ್ಕೊಂಡು ಉಪ್ಪು ಹಾಕಕ್ಕೆ ಹೋಗ್ಬಾರ್ದು. ಉಪ್ಪು ಹಾಕಿದ್ದೀವಿ. ಇವಾಗ ಎಳ್ಳು, ಜೀರಿಗೆ ಅಕ್ಕಿದು ಸಂಡಿಗೆ ಮಾಡೋವಾಗ ಮೊದಲೇ ಹಾಕಿದ್ರೆ ಹಳದಿ ಬಣ್ಣಕ್ಕೆ ಬರ್ತಾ ಇತ್ತು. ಅದು ಇದು ರಾಗಿದಲ್ವಾ, ಅದರಿಂದ ಎರಡನ್ನೂ ಜೊತೆಯಲ್ಲಿ ಹಾಕ್ಬಿಡೋಣ. ಬೆಂದಿದೆ, ಇವಾಗ ಬೆಂದಿದೆ. ಇದು ಸಬ್ಬಕ್ಕಿ, ಸೋಸಿರೋ ರಾಗಿ ಹಸಿಟ್ಟು, ಜೀರಿಗೆ, ಎಳ್ಳು, ಉಪ್ಪು. ನೀರು ಒಂದು ಅಳತೆ, ನೀವು ಯಾವುದನ್ನ ಅಳತೆ ತೊಗೊಳ್ರಿ, ಚಿಕ್ಕದಾದ್ರೂ ತೊಗೊಳ್ರಿ, ದೊಡ್ಡದಾದ್ರೂ ತೊಗೊಳ್ರಿ. 1 ಅಳತೆ ನೀರಿಗೆ 10 ಅಳತೆ ನೀರು ಇಟ್ಕೊಳ್ರಿ. 2 ಅಳತೆನ ಹಸಿಟ್ಟು ಕದ್ರಕ್ಕೆ ಇಟ್ಕೊಳ್ರಿ. ಇನ್ನು 8 ಅಳತೆ ಒಲೆ ಮೇಲೆ ಇಟ್ಬಿಡ್ರಿ. ಅಕಸ್ಮಾತ್ ಏನೋ ನಿಮಗೆ ಗಟ್ಟಿ ಬಂತು ಅಂದರೆ, ನಿಮಗೆ ಡೌಟ್ ಬಂತು ಅಂದರೆ ಇನ್ನೊಂದು ಅರ್ಧ ಲೋಟ ನೀರು ಸೇರಿಸ್ಕೊಳ್ರಿ, ಏನೂ ಆಗಲ್ಲ. ರಾತ್ರಿ ಗಂಜಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಕೆನೆ ಕಟ್ಟಿರುತ್ತೆ, ಸಬ್ಬಕ್ಕಿ ಹಂಗೆ ಬೇಯಿಸ್ಕೊಂಡಿದ್ದೀವಲ್ಲ, ಸ್ವಲ್ಪ ಕೆನೆ ಕಟ್ಟಿರುತ್ತೆ. ಅದನ್ನೆಲ್ಲ ಕೈನಲ್ಲಿ ಸ್ವಲ್ಪ ಕಿವುಚ್ಕೊಂಡು ಹಂಗೆ ಸ್ಪೂನಲ್ಲಿ ಇಡ್ಬೋದು, ಇಲ್ಲ ಕೈನಲ್ಲಿ ಬೇಕಾದ್ರೆ ಇಡ್ಬೋದು. ಅಕ್ಕಿ ಸಂಡಿಗೆಗಾದರೆ ನಾವು ಮಿಷಿನಲ್ಲಿ ಹಾಕ್ಸ್ಬಿಟ್ಟಿರ್ತೀವಿ ಸಬ್ಬಕ್ಕಿನ, ನಮಗೇನು ಗೊತ್ತಾಗಲ್ಲ. ಇದರಲ್ಲಿ ಮಿಷಿನ್ಗೆ ಹಾಕ್ಸೋಕ್ಕಾಗಲ್ಲ, ಹಂಗೆ ನಾವು ಬೇಯಿಸಿ ಇಡಬೇಕು ನೋಡಿ. ಅದಕ್ಕೆ ಸಬ್ಬಕ್ಕಿ ದಪ್ಪಕ್ಕೆ ಬೆಂದಿರೋದು ಹಂಗಂಗೆ ಐತೆ, ಏನಾಗಲ್ಲ. ಒಣಗಿದ್ರೆ ತೊಂದರೆ ಏನಿಲ್ಲ. ಇದಕ್ಕೆ ಕಲರ್ ಹಾಕೋಕ್ಕಾಗಲ್ಲ, ಇದು ಬ್ರೌನ್ ಕಲರ್. ಇದು ಅಂದರೆ ಕರೆದ್ರೆ ಬೆಳ್ಳಗೆ ಬರುತ್ತೆ ಸಂಡಿಗೆ. ಹಪ್ಳನೂ ಅಷ್ಟೇ, ಬೆಳ್ಳಗೆ ಬರುತ್ತೆ. ಈ ಥರ ಗಲಗಲ ಅನ್ನಬೇಕು, ಆವಾಗ ಒಣಗೈತೆ ಅಂತ ನಾವು ತಿಳ್ಕೊಬೇಕು. ಬೇಸಿಗೆನಲ್ಲಿ ಮಾತ್ರನೇ ಹಪ್ಪಳ ಸಂಡಿಗೆ ಇಡೋಕ್ಕಾಗೋದು, ಬೇರೆ ಬಿಸಿಲಿನಲ್ಲೆಲ್ಲ ಹಪ್ಪಳ ಸಂಡಿಗೆ ಇಡೋಕ್ಕಾಗಲ್ಲ. ಬಿಸಿಲು ಸಾಲಲ್ಲ, ಕೆಟ್ಟೋಗ್ಬಿಡ್ತಾವೆ ಹಪ್ಪಳ ಸಂಡಿಗೆ. ರಾಗಿ ಸಂಡಿಗೆ ಇದೆಲ್ಲ ಚೆನ್ನಾಗಿ ಒಣಗಿಸಿರೋದನ್ನ ಕರಿತಾ ಇರೋದು.
ರಾಗಿ ಸಂಡಿಗೆ ರೆಡಿಯಾಗಿದೆ. ಸಂಡಿಗೆ ಮಾಡಿರೋದ್ರಿಂದ ಹಿಡಿದು ಎಲ್ಲ ತೋರಿಸಿದ್ದೀನಿ. ನೀವೆಲ್ಲ ಕಲ್ತ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೀವು ಇದನ್ನು ಮಾಡಿ ನೋಡಿ, ತಿಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.